ಅದಾಗಿರಲಿ, ಗೌತಮ್ ನೀನೇನು ಟೆನ್ಷನಲ್ಲಿದ್ದೆ ಅಂತ ಅಣ್ಣ ಫೋನ್ ಮಾಡಿ ಹೇಳಿದ್ರು. ಅದು ನಿನ್ನೆ ರಾತ್ರಿ ಯಾರೋ ಮನೆಗೆ ಬಂದಿದ್ರಂತೆ. ಯಾರನ್ನಾದ್ರೂ ಅಟ್ಯಾಕ್ ಮಾಡಿದ್ರೆ ಏನೋ ಅಂತ ನನಗೆ ಟೆನ್ಷನ್ ಆಗಿತ್ತು. ನಾನು ವಿಚಾರಿಸಿದೆ, ನೀವು ಬೇರೆ ಮನೇಲಿ ಇರಲಿಲ್ಲ. ಅದಕ್ಕೆ ಎಲ್ಲರೂ ನಾನು ಕಣ್ಮುಂದೆ ಇದ್ರೆ ನಂಗೆ ಸಮಾಧಾನ ಅಂತ ನಿಮ್ಮನ್ನು ಕರೆಸ್ಕೊಂಡೆ. ಹೌದಾ, ಇಷ್ಟೆಲ್ಲ ಆಯ್ತಾ? ನೀನು CCTV ಫುಟೇಜ್ ಚೆಕ್ ಮಾಡ್ತೀಯಾ? ಇಲ್ಲಮ್ಮ, ಬಂದವರು ಹಾರ್ಡ್ ಡಿಸ್ಕ್ನು ತೊಗೊಂಡೋಗಿದ್ದಾರೆ. ಹೌದಾ? ಏನು ಗೌತಮ್, ನೀನು ತಂಗಿ ನೋವಲ್ಲಿ ನರಳ್ತಾ ಇದ್ದಾಳೆ, ನೀವು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದೆಯಲ್ಲ. ಪಾಪ ಅವಳು ರೆಸ್ಟ್ ತಗೊಳ್ಳಿ, ಏನಿದ್ರೆ ಆಮೇಲೆ ಮಾತಾಡಿದ್ರೆ ಆಯ್ತಲ್ವಾ? ಸರಿ ಮಾವ, ಕರ್ಕೊಂಡು. ಗೌತಮ್, ಅದೇನೋ ಪೇಪರ್ಸ್ ಬೇಕು ಅಂತ ಹೇಳಿದೆಲ್ಲ, ಬಾ ಕೊಡ್ತೀನಿ. ಮೊದಲು ನೀವು ರೆಸ್ಟ್ ಮಾಡಿ, ಆಮೇಲೆ ನಾನೇ ಬಂದು ತಗೋತೀನಿ. ಹೋಗಿ. ಏನು ಸಿಸ್ಟರ್, ಕೈಗೆ ತಲೆಗೆಲ್ಲ ಗಾಯ ಮಾಡ್ಕೊಂಡು ಬಂದಿದೆಯಲ್ಲ, ಅದು ಎಷ್ಟು ಕಾಪಿ ಆಗಿತ್ತು ಗೊತ್ತಾ? ಕೂತ್ಕೋ ಕೂತ್ಕೋ, ಆರಾಮ್ಸೆ ಕೂತ್ಕೋ. ಇಷ್ಟೊಂದು ಎಕ್ಸೈಟ್ ಆಗಿದೆಯಾ? ಎಕ್ಸೈಟ್ ಆಗದೆ ಇರುತ್ತೆ ಸಿಸ್ಟರ್. ಏನ್ ಸಿಸ್ಟರ್ ನೀನು, ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ಬಿಟ್ಟೆ. ಸೂಪರ್ ಸಿಸ್ಟರ್, ಸೂಪರ್ ಸಿಸ್ಟರ್. ನಿನ್ನ ಮುಂದೆ ಟಿವಿ ಸಿನಿಮಾ ಆರ್ಟಿಸ್ಟ್ಗಳನ್ನೆಲ್ಲ ನಿವಾಳಿಸಿ ಹೋಗಿಬೇಕು. ಏನ್ ಸಿಸ್ಟರ್ ನಿನ್ನ ಪ್ರತಿಭೆ, ನೀನೊಂಥರ ಮಲ್ಟಿ ಟ್ಯಾಲೆಂಟೆಡ್ ರೈಟರ್ ಕಮ್ ಆಕ್ಟರ್ ಕಮ್ ಡೈರೆಕ್ಟರ್. ಎಷ್ಟು ಚೆನ್ನಾಗಿ ಸ್ಟೋರಿ ಮಾಡಿಕೊಂಡು ಅದಕ್ಕೆ ತಕ್ಕನಂಗೆ ಆಕ್ಟ್ ಮಾಡಿಬಿಟ್ಟೆ ಸಿಸ್ಟರ್. ನೀನೊಂಥರ ನಟಿ ಭಯಂಕರಿ, ಬಹುಮುಖ ಪ್ರತಿಭೆ. ಏನನ್ನ ಮಾಡೋದು, ಬಚಾವಾಗೋದಕ್ಕೆ ಏನಾದರೂ ಒಂದು ಮಾಡಲೇಬೇಕಲ್ವಾ? ಅದು ನಿಜ. ಬುಡಕ್ಕೆ ಬೆಂಕಿ ಬಿದ್ದಾಗಲೇ ರಾಕೆಟ್ ಮೇಲಕ್ಕೆ ಹಾರೋದು. ಅದು ನಮಗೂ ಅಪ್ಲೈ ಆಗುತ್ತೆ. ನಮ್ಮ ಬುಡಕ್ಕೆ ಬಿಸಿ ಬಿದ್ದಾಗಲೇ ತಲೆ ಓಡೋದು, ಹೌದಲ್ವಾ? ಏನಿದು, ಕೈಗೂ ಬ್ಯಾಂಡೇಜ್ ಮಾಡ್ಕೊಂಡ್ಬಂದು ಯಾರಿಗೂ ಡೌಟ್ ಬರ್ದಾಗ ಮಾಡಿಬಿಟ್ಟೆ. ಸ್ವಲ್ಪ ಡೌಟ್ ಬಂದಿದ್ರು ನಮ್ಮ ಕತೆ ಅಷ್ಟೇ. ಗೌತಮ್ ಕೈಯಲ್ಲಿ ಸೂಟೆಡ್ ಸೈಟ್ ಆಗ್ತಿದ್ವಿ, ಅಟ್ಟಾಡ್ಸ್ಕೊಂಡ್ಬಂದು ಹೊಡೆದಿರೋನು. ಸಾಕು ಸುಮ್ಮನೆ ರಣ, ಏನೇನೋ ಮಾತಾಡಬೇಡ. ಅಂಥದ್ದೇನೂ ಆಗ್ತಿರ್ಲಿಲ್ಲ. ಆದರೆ ನನಗೆ ಆಶ್ಚರ್ಯ ಆಗಿದ್ದು, ಗೌತಮ್ ಇವತ್ತು ನನ್ನನ್ನು ಪ್ರಶ್ನೆ ಮಾಡಿದ್ದು. ಅವನು ನನ್ನನ್ನು ಈ ಸ್ಥಿತಿಯಲ್ಲಿ ಪ್ರಶ್ನೆ ಮಾಡಲ್ಲ ಅಂತ ಅಂದ್ಕೊಂಡೆ, ಆದರೂ ಮಾಡ್ದ. ಅವನು ಪ್ರಶ್ನೆ ಮಾಡೋ ಲೆವೆಲಿಗೆ ಬಂದ್ಬಿಟ್ಟಿದ್ದಾನೆ. ಅವನು ಬದಲಾಗಿದ್ದಾನೆ ಅಂತಲೇ ನನಗೆ ಆಶ್ಚರ್ಯ. ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಣ್ಣ. ಹೊಸ ಬೆಳವಣಿಗೆ. ಎಲ್ಲ ಪೂರ್ಣಸ್ ಭೂಮಿಕನ್ ಪ್ರಭಾವ. ಸಿಸ್ಟರ್, ನಿನ್ನ ಜಾಗನ ಅವಳು ಆಕ್ರಮಿಸಿಕೊಂಡಿದ್ದಾಳೆ, ಜಾಗ್ರತೆ. ನಿನ್ನ ಪ್ರಾಬಲ್ಯನ ಕಡಿಮೆ ಮಾಡಿ ತನ್ನ ಪ್ರಾಬಲ್ಯನ ಹೆಚ್ಚಿಸ್ಕೋತಾ ಇದ್ದಾಳೆ ಸಿಸ್ಟರ್. ಎಲ್ಲನೂ ತನ್ನ ವಶಕ್ಕೆ ತಗೋತಾ ಇದ್ದಾಳೆ. ನನಗೂ ಹಾಗೆ ಅನ್ನಿಸ್ತಾ ಇದೆ ಅಣ್ಣ. ಗೌತಮ್ ನನ್ನ ಕೈ ತಪ್ಪು ಹೋಗ್ತಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಒಂದು ಕ್ಷಣ ತಬ್ಬಿಬ್ಬಾಗ್ಬಿಟ್ಟೆ ಗೊತ್ತಾ. ಅವನು ಕೇಳೋ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಬಾಯಿಗೆ ಬಂದಿದ್ದನ್ನೆಲ್ಲ ಹೇಳ್ಬಿಟ್ಟೆ. ಹ್ಞೂ ಸಿಸ್ಟರ್, ನೀನು ಹೇಳಿದ್ದಕ್ಕೆ ತಲೆ ಬುಡ ಇರಲಿಲ್ಲ. ನೀನು ಹೇಳಿದ ಫ್ಲಾಶ್ ಬ್ಯಾಕಲ್ಲಿ ಎಲ್ಲ ಇತ್ತು, ಲಾಜಿಕ್ ಒಂದು ಬಿಟ್ಟು ಒಂದಕ್ಕೊಂದು ಸಿಂಕೆ ಆಗ್ತಾ ಇರಲಿಲ್ಲ ಸಿಸ್ಟರ್. ಕಂಟೆಂಟ್ ವೀಕ್ ಇದ್ರು, ನಿನ್ನ ಪರ್ಫಾರ್ಮೆನ್ಸಿಂದ ಅದನ್ನು ತೂಗಿಸ್ಕೊಂಡು ಹೋದಿಯಲ್ಲ. ನಿನ್ನ ಆ ಟ್ಯಾಲೆಂಟಿಗೆ ನಿನ್ನ ಅಣ್ಣನ ಹ್ಯಾಟ್ಸ್ ಅಪ್ ಸಿಸ್ಟರ್. ಮೊದಲೇ ನಿನ್ನ ಮಗ ಎಮೋಷನಲ್, ಆಮೇಲೆ ನಿನ್ನ ಎಮೋಷನ್, ಅವನ ಎಮೋಷನ್, ನಿನ್ನ ಎಮೋಷನ್ ಸೇರಿ ಸೇರಿ ಅವನನ್ನ ಎಮೋಷನಲ್ ಫೂಲ್ ಮಾಡಿಬಿಟ್ಟೆ ಸಿಸ್ಟರ್ ನೀನು. ಸಿಸ್ಟರ್, ನಿನಗೆ ಗಾಯ ಆಗಿತ್ತು ಮಾತ್ರ ಅವನಿಗೆ ಕಂಡಿತ್ತು, ಲಾಜಿಕ್ ಕಾಣಲೇ ಇಲ್ಲ. ಪಾಪ ಲಾಜಿಕ್ ಎಷ್ಟು ಫೀಲ್ ಮಾಡ್ಕೊಳ್ತಾ ಏನೋ, ನನ್ನ ಹೇಳೋರಿಲ್ಲ ಕೇಳೋರಿಲ್ಲ ಅಂತ. ಲಾಜಿಕ್ ಇಲ್ಲದೆ ಮ್ಯಾಜಿಕ್ ಮಾಡಿಬಿಟ್ಟಿಯಲ್ಲ ಸಿಸ್ಟರ್ ನೀನು. ಆದ್ರೆ ಆ ಪೂರ್ಣಸ್ ಭೂಮಿಕಾ ಇದ್ದಾಳಲ್ಲ, ಅವಳನ್ನು ನಿಗ್ಲೆಕ್ಟ್ ಮಾಡಂಗಿಲ್ಲ. ಯಾರಿಗೆ ಡೌಟ್ ಬರದೇ ಇದ್ರೂ ಅವಳಿಗೆ ಖಂಡಿತ ಡೌಟ್ ಬಂದಿರುತ್ತೆ. ಯಾವುದಕ್ಕೂ ಅವಳ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರೋ ಸಿಸ್ಟರ್. CBIಗಿಂತ ಡೇಂಜರಸ್ ಅವಳು, ಬುಡಕ್ಕೆ ಕೈ ಹಾಕ್ಬಿಡ್ತಾಳೆ. ಡೌಟ್ ಬಂದರೆ ಬರಲಿ ಅಣ್ಣ, ನಾನು ಅದಕ್ಕೆಲ್ಲ ಕೇರ್ ಮಾಡಲ್ಲ. ಡೌಟ್ ಬಂದರೂ ಅವಳು ಏನೂ ಮಾಡೋಕ್ಕಾಗಲ್ಲ. ನಾನೇ ಅಂತ ಪ್ರೂವ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಯಾವ ಬೇಸಿಸ್ ಮೇಲೆ ಅವಳು ಪ್ರೂವ್ ಮಾಡ್ತಾಳೆ ಹೇಳು? ಡೌಟ್ ಇದ್ದರೂ ತೆಪ್ಪಗಿರಬೇಕು. ಅದಕ್ಕೆ ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿರು. ಸರಿ ಸಿಸ್ಟರ್, ನೀನು ಅಷ್ಟೇ ಸುಧಾರಿಸ್ಕೋ. ನೀನು ಒರಿಜಿನಲ್ ಫಾರ್ಮಿಗೆ ಬಂದ ಮೇಲೆ ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡೋಣ, ಆಮೇಲೆ ಅವಳನ್ನು ವಿಚಾರಿಸ್ಕೊಳ್ಳೋಣ. ಹೌದಣ್ಣ, ಅವಳನ್ನ ವಿಚಾರಿಸ್ಕೊಳ್ಳೇಬೇಕು. ಇಲ್ಲಾಂದರೆ ಅವಳು ತುಂಬ ಬೆಳೆದು ಬಿಡ್ತಾಳೆ.
ಅದಕ್ಕೆ ನಾವು ಚಾನ್ಸ್ ಕೊಡಬಾರ್ದು. ನಾವಿರೋವರೆಗೂ ರೂಲ್ ಮಾಡೋರು ನಾವೇ ಆಗಿರಬೇಕು. ಕರೆಕ್ಟ್ ಸಿಸ್ಟರ್. ನಾವು ಸದಾ ಅಧಿಕಾರದಲ್ಲಿದ್ದರೇನೆ ನಾವು ಮಾಡಿದ ಅಕ್ರಮಗಳನ್ನು ಮುಚ್ಚಾಕೋದು. ರೂಲ್ಸ್ ಮಾಡೋದು ನಾವೇ, ಅದನ್ನು ಬ್ರೇಕ್ ಮಾಡೋದು ನಾವೇ. ಒಂಥರ ದುಶ್ಯಾಸನ ಥರ. ಈ ಸಿಸ್ಟಮನ್ನು ಹಿಂಗೆ ಮುಂದುವರಿಸ್ಕೊಂಡೇ ಹೋಗೋಣ. ಬದುಕಬೇಕು ಅಂದರೆ ರಾಜಕೀಯ ಮಾಡಲೇಬೇಕು ಸಿಸ್ಟರ್. ಅಣ್ಣ, ಆಗದೆ ಇರೋ ಗಾಯಕ್ಕೆ ಬ್ಯಾಂಡೇಜ್ ಕಟ್ಟಿ ಕೈಯೆಲ್ಲ ಒಂಥರ ಜುಮ್ ಆಗ್ತದೆ. ಅಣ್ಣ, ಭೂಮಿ ಕಸು ಮಾಡ್ತೀನಿ ಕೊಡಿ. ಮೇಡಮ್ ಮೇಡಮ್, ಅದು ಸ್ವಲ್ಪ ಲೂಸ್ ಆಗಿತ್ತು, ಅದನ್ನು ಟೈಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಅತ್ತೆ, ಇದೆಲ್ಲ ಹೇಗಾಯ್ತು? ಇದೇನಮ್ಮ ಹೀಗೆ ಕೇಳ್ತಾ ಇದೆಯಾ? ಅಯ್ಯೋ ದೇವ್ರೆ, ಸಿಸ್ಟರ್ ಬಂಡವಾಳನ ಆಚೆ ತೆಗಿಯೋ ಥರ ಕಾಣ್ತಾ ಇದ್ದಾಳಲ್ಲಪ್ಪ. ಆಗಲೇ ಹೇಳಿದ್ನಲ್ಲ, ಆಟೋ ಬಂದು ಗುತ್ತು ಲೈಟ್ ಕಂಬಕ್ಕೆ ಹೊಡ್ಕೊಂಡೆ ಅಂತ. ಅದೇ ಸಾರಿ, ನನಗೆ ಅರ್ಥ ಆಗ್ತಿಲ್ಲ. ಆಟೋ ಹಿಂದೆಯಿಂದ ಗುತ್ತಿತು, ಕಂಬ ಮುಂದೆ ಇತ್ತು. ಸೊ ನೀವು ಮುಂದಕ್ಕೆ ಹೋಗಿ ಗೊತ್ತಿರ್ತೀರಾ, ಆಗ ನಿಮ್ಮ ಹಣೆಗೆ ಏಟಾಗಿರುತ್ತೆ. ಹಿಂದೆ ಗಾಯ ಹೇಗಾಯ್ತು? ಸರಿಯಾಗಿ ತಗ್ಲಾಕ್ಸೋ ಥರ ಇದ್ದಾಳೆ. ಅದು ಆಟೋ ಬಂದು ಗುತ್ತಾ, ನಾನು ಮುಂದೆ ಬಿದ್ದೋಗ್ತಿದ್ದೆ. ಬೀಳೋದನ್ನ ಅವಾಯ್ಡ್ ಮಾಡೋಕ್ಕೆ ಹಿಂದೆ ಹೋದ್ನ, ಹಾಗೆ ಕಂಬಕ್ಕೆ ತಲೆ ಹೊಡ್ಕೊಂಡೆ. ನೀನು ಹೇಳಿದ ಥರ ಬಿದ್ದಿದ್ರೆ ಮುಂದೆ ಏಟಾಗ್ತಿತ್ತಮ್ಮ. ಸರಿ, ಮತ್ತೆ ಕೈಗೆ ಹೇಗೆ ಏಟಾಯ್ತು? ಕೈ ತಲೆಗೆ ಜಾಸ್ತಿ ಏಟ್ ಬೀಳತ್ತೆ ಅಂತ ಹಿಂಗೆ ಕೈ ಕೊಟ್ಟನ, ಇಲ್ಲೂ ಏಟ್ ಬಿಡ್ಬಿಡ್ತು. ಅಲ್ಲ ಅತ್ತೆ, ಅದು ನಮ್ಮ ಭೂಮಿಕಾ, ನೀನು ಮೊದಲೇ ನೋವಿಂದ ನರಳ್ತಾ ಇದ್ದೀನಿ. ನೀನು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದೀಯಾ, ನನಗೆ ಮಾತಾಡೋಕ್ಕೂ ಆಗ್ತಾ ಇಲ್ಲ. ಸಾರಿ ಅತ್ತೆ, ನೀವು ರೆಸ್ಟ್ ಮಾಡಿ. ಏನಾದರೂ ಬೇಕಾ? ಬೇಡ. ಸರಿ ಅತ್ತೆ, ರೆಸ್ಟ್ ಮಾಡಿ. ಸಾರಿ. ಅಣ್ಣ, ಇವಳು ನನ್ನ ಮೇಲಿರೋ ಕಾಳಜಿಯಿಂದ ಕೇಳ್ತಾ ಇದ್ದಾಳ, ಅಥವಾ ನನ್ನ ಮೇಲೆ ಡೌಟ್ ಬಂದು ಈ ರೀತಿ ಕೇಳ್ತಾ ಇದ್ದಾಳ? ಅದೇ ನನಗೂ ಗೊತ್ತಾಗ್ತಿಲ್ಲ ಸಿಸ್ಟರ್. ಸಿಸ್ಟರ್, ನಾವು ಸ್ವಲ್ಪ ಹುಷಾರಾಗಿರಬೇಕು. ಹಾಯಪ್ಪ. ಹಾಯ್ ಜೀವ, ಬಾ ಕುತ್ಕೋ. ಯಾಕೋ ಇಷ್ಟು ಲೇಟು? ಒಂದು ಇಂಪಾರ್ಟೆಂಟ್ ಕೆಲಸ ಆಯ್ತಪ್ಪ, ಅದಕ್ಕೆ ಲೇಟು. ಏನಿವತ್ತು ಮೊಕ್ಕದಲ್ಲಿ ಬೇರೆ ಕಳೆನೇ ಇದೆ, ತುಂಬಾ ಖುಷಿಯಾಗಿದೆಯಾ? ಹೌದು. ಎನಿ ಗೆಸ್? ಕಂಪ್ನಿಗೆ ಈ ಕ್ವಾರ್ಟ್ರಲ್ಲಿ ಜಾಸ್ತಿ ಪ್ರಾಫಿಟ್ ಸಿಕ್ಕಿರ್ಬೇಕು, ಅದಕ್ಕೆ ಖುಷಿಯಾಗಿದೆಯಾ? ಅಲ್ಲ, ಸರಿಯಾಗಿ ಗೆಸ್ ಮಾಡಿ. ಮಹಿ, ನೀನ್ ಗೆಸ್ ಮಾಡು. ಆ್ಯಕ್ಚುಲಿ ನಾನು ಮಾವನ ಹಾಗೆ ಅಂದ್ಕೊಂಡಿದ್ದೆ, ಬಿಸ್ನೆಸ್ಸಲ್ಲಿ ಏನೋ ಪ್ರಾಫಿಟ್ ಆಗಿರಬೇಕು ಅಂತ. ಈಗೀಗ ಅದೇ ಅಲ್ವಾ ನೀನು ತುಂಬ ಎಂಜಾಯ್ ಮಾಡೋದು? ಹ್ಞೂ, ಮತ್ತೆ ಸಕ್ಸಸ್ನ ಎಂಜಾಯ್ ಮಾಡಲೇಬೇಕಲ್ವಾ? ಈ ದುಡ್ಡು ಅನ್ನೋದು ಒಂಥರ ಡ್ರಗ್ಸ್ ಇದ್ದಂಗೆ. ಒಂದ್ಸಲ ಆ ನಶೆ ಏರಿದ್ರೆ ಅದ್ರ ಮುಂದೆ ಬೇರೆ ನಶೆನೇ ಇಲ್ಲ, ಅಷ್ಟು ಕಿಕ್ ಕೊಡುತ್ತೆ. ಮೊದಲೆಲ್ಲ ನಾವು ದುಡ್ಡು ದುಡಿತೀವಿ, ಆಮೇಲೆ ದುಡ್ಡೇ ದುಡ್ಡನ್ನ ದುಡಿತಾ ಹೋಗುತ್ತೆ. ಅದಕ್ಕೆ ಹೇಳೋದು, ಕೋಟ್ಯಾಧಿಪತಿ ಆಗೋದು ಕಷ್ಟ, ಅಲ್ಲಿಗೆ ಒಂದ್ಸಲ ರೀಚ್ ಆದ್ಮೇಲೆ ಎಲ್ಲ ಮ್ಯಾಜಿಕ್ ಥರ ಆಗೋಗುತ್ತೆ. ಇಟ್ಸ್ ಜಸ್ಟ್ ಲೈಕ್ ದ್ಯಾಟ್. 1 2 ಆಗತ್ತೆ, 2 4 ಆಗತ್ತೆ, 4 40 ಆಗತ್ತೆ, ಹೀಗೆ ಗೋಸ್ ಆನ್. ಕೋಟಿ ಕೋಟಿ ದುಡ್ಡು ಜೇಬಲ್ ಒಂದು ಬೀಳುತ್ತೆ, ದುಡ್ಡಿನ ಮಳೆನೇ ಸುರಿಯುತ್ತೆ. ಅದಕ್ಕೋಸ್ಕರ ನಾವು ಬಿಗಿನಿಂಗಲ್ಲಿ ಸ್ವಲ್ಪ ಕಷ್ಟಪಡಬೇಕು, ಆಮೇಲೆ ಅದನ್ನೇ ಹಾಬಿ ಮಾಡ್ಕೋಬೇಕು, ಪ್ಯಾಷನ್ ಆಗಬೇಕು. ಆಗಲೇ ನಾವು ದುಡ್ಡನ್ನ ದುಡಿಯೋಕ್ಕೆ ಸಾಧ್ಯ, ದುಡ್ಡನ್ನ ಬೆಳೆಸೋದಕ್ಕೆ ಸಾಧ್ಯ. ಇಲ್ಲಾಂದರೆ ನಾವು ನಿಂತಲ್ಲೇ ನಿಲ್ಬೇಕಾಗತ್ತೆ. 6 ಕೇರಲ್ಲ, 3 ಕಿಳಿಯಲ್ಲ. ಆಗ ನಮ್ಮ ಲೈಫ್ ಇದ್ದಲ್ಲೇ ಇರುತ್ತೆ. ಅದು ಹೇಗಾಗತ್ತೆ ಅಂದರೆ, ಎಲ್ಲೂ ಹೋಗದೆ ಕೆಟ್ಟು ನಿಂತಿರೋ ಬಸ್ ಹತ್ತಿ ಟಿಕೆಟ್ ತಗೊಂಡಾಗತ್ತೆ. ನೋ ಯೂಸ್. ಇದ್ದಲ್ಲೇ ಇದ್ದು ರೆಸ್ಟ್ ಇಟ್ಬಿಡುತ್ತೆ. ಆದರೆ ನಾನು ಹಾಗಲ್ಲ. ದುಡ್ಡಿನ ರುಚಿ ನೋಡಿದ್ಮೇಲೆ
ನಾನು ತುಂಬಾ ಆಂಬಿಷಿಯಸ್ ಆಗಿಬಿಟ್ಟಿದ್ದೀನಿ. ಮನಿ ಈಸ್ ಅನಿ ಅನ್ನೋದು ನನ್ನ ಲೈಫಿನ ಒನ್ ಲೈನ್ ಅಜೆಂಡಾ. ಮನಿ ಮನಿ ಮನಿ. ಐ ಈಟ್ ಮನಿ, ಐ ಡ್ರಿಂಕ್ ಮನಿ, ಐ ಸ್ಲೀಪ್ ಮನಿ, ಐ ಡ್ರೀಮ್ ಅಬೌಟ್ ಮನಿ. ಜೀವ, ಮನಿ ಬಗ್ಗೆ ಲೆಕ್ಚರ್ ಕೊಟ್ಟಿದ್ದು ಸಾಕು. ಫಸ್ಟ್ ವಿಷಯ ಏನು ಅಂತ ಹೇಳು. ಏನು ಇಷ್ಟೊಂದು ಖುಷಿಯಾಗಿದೆಯಾ? ಏನು ಗೊತ್ತಾ ಮೈ, ನಾನು ಹೈದರಾಬಾದ್ ಮತ್ತು ಚೆನ್ನೈಯಲ್ಲಿ ಬ್ರಾಂಚ್ ಓಪನ್ ಮಾಡಬೇಕು ಅಂತಿದ್ದೀನಲ್ಲ, ಅದಕ್ಕೆ ಇನ್ವೆಸ್ಟರ್ ಸಿಕ್ಕಿದ್ದಾರೆ. ಇನ್ವೆಸ್ಟ್ಮೆಂಟ್ ದುಡ್ಡು ಬರ್ತಾ ಇದೆ. ನನ್ನ ಕಿಂಗ್ಡಮ್ನ ಎಕ್ಸ್ಪ್ಯಾಂಡ್ ಮಾಡ್ತಿದ್ದೀನಲ್ಲ, ಅದಕ್ಕೆ ಖುಷಿಯಾಗಿದೆ. ವಾವ್, ದಟ್ಸ್ ಗ್ರೇಟ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್. ಇದಕ್ಕೆ ಪಾರ್ಟಿ ಮಾಡೋಣ. ಹೌದು, ಇನ್ವೆಸ್ಟರ್ಸ್ ಯಾರು? ಮತ್ತಿನ್ಯಾರು? ರಾಜೇಂದ್ರ ಭೂಪತಿ ಸರ್. ಎಷ್ಟಂದ್ರು ಅವರೇ ಅಲ್ವಾ ನನ್ನ ಸಪೋರ್ಟಿಂಗ್ ನಿಲ್ಲೋದು. ಅವರೇ ನನ್ನ ಬ್ಯಾಂಕು, ಬ್ಯಾಕ್ ಬೋನು ಎಲ್ಲ. ಬಜೆಟ್ ಎಷ್ಟಾದರೂ ಆಗಲಿ ಇನ್ವೆಸ್ಟ್ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ವಿತೌಟ್ ಡೆಪಾಸಿಟು, ವಿತೌಟ್ ಶ್ಯೂರಿಟಿ ನನ್ನ ಮೇಲಿರೋ ನಂಬಿಕೆಗೆ ಇನ್ವೆಸ್ಟ್ ಮಾಡ್ತಿದ್ದಾರೆ. ಹಾಗಾದ್ರೆ ಅವ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರು. ಇದೇನು ಹೀಗೆ ಹೇಳ್ತಿದ್ಯಾ ಮಹಿ? ನನ್ನ ಮೇಲೆ ನಂಬಿಕೆ ಇಟ್ಟಿರೋರ ಮೇಲೆ ನಾನು ಅನುಮಾನ ಪಡಬೇಕಾ? ಇವತ್ತು ಅವರು ನಿನಗೆ ದುಡ್ಡು ಕೊಟ್ಟು ನಾಳೆ ಏನಾದರೂ ಸೆಕ್ಯೂರಿಟಿಗೆ ಮಾರ್ಟ್ಗೇಜ್ ಮಾಡಬೇಕು ಅಂದರೆ ಅಷ್ಟೊಂದು ಬೆಲೆ ಬಾಳೋಂಥದ್ದು ನಮ್ಮ ಹತ್ರ ಏನೂ ಇಲ್ಲ ಜೀವ. ಇನ್ವೆಸ್ಟರ್ಸ್ ಇದ್ದಾರೆ ಅಂತ ಓವರ್ ಆಂಬಿಷಿಯಸ್ ಆಗೋಕ್ಕೆ ಹೋಗಬೇಡ. ಇವಾಗ ತಾನೇ ನೀನು ನಿನ್ನ ಕಾಲ ಮೇಲೆ ನಿಂತ್ಕೋತಾ ಇದೆಯಾ. ಒಂದೊಂದು ಹೆಜ್ಜೆನೇ ಇಡು. ಆಲ್ ಆಫ್ ಎ ಸಡನ್ ರನ್ನಿಂಗ್ ರೇಸ್ ಮಾಡೋಕ್ಕೆ ಹೋಗಬೇಡ. ಬಿಸ್ನೆಸ್ಸಲ್ಲಿ ಅಗ್ರೆಸಿವ್ ಆಗಿರಬೇಕು ನಿಜ, ಹಾಗಂತ ಅಷ್ಟೊಂದು ಓವರ್ ಸ್ಪೀಡಾಗಿ ಹೋಗಬಾರ್ದು. ನೀನು ತುಂಬ ಸ್ಪೀಡಾಗಿ ಓಡ್ತಾ ಇದೆಯಾ ಜೀವ. ಸ್ವಲ್ಪ ಸ್ಲೋ ಡೌನ್ ಆಗು. ಇನ್ವೆಸ್ಟ್ ಮಾಡೋರು ಇದ್ದಾರೆ ಅಂತ ಅತಿಯಾಗಿ ಅವ್ರ ಮೇಲೆ ಡಿಪೆಂಡ್ ಆಗೋದು ಒಳ್ಳೇದಲ್ಲ ಅಲ್ವಾ? ಅದೂ ಡೇಂಜರೇ. ಸೊ ಸ್ವಲ್ಪ ಯೋಚನೆ ಮಾಡಿ ಹೆಜ್ಜೆ ಇಡು. ಹೌದು ಕಣೋ ಜೀವ, ಮಹಿಮಾ ಹೇಳ್ತಿರೋದು 100% ಕರೆಕ್ಟ್ ಆಗಿದೆ. ನೋಡು, ನೀನು ಎಷ್ಟು ಬೇಕಾದ್ರೂ ದುಡಿದ ಮೇಲೆ ಆ ದುಡ್ಡನ್ನು ಇನ್ವೆಸ್ಟ್ ಮಾಡಿ ನಿನ್ನ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡು. ಇಲ್ಲದೆ ಹೋದರೆ ಬ್ಯಾಂಕ್ ಲೋನ್ ತಗೋ, ಕರೆಕ್ಟಾಗಿರುತ್ತೆ. ಅದನ್ನು ಬಿಟ್ಟು ಯಾರೋ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೋಗಿ ಅದನ್ನು ತಗೊಂಡು ಅವ್ರ ಹಂಗಿಗೆ ಯಾಕೋ ಬೀಳ್ತೀಯ? ನೋಡು ಜೀವ, ಈಗಿನ ಕಾಲದಲ್ಲಿ ಅವ್ರಿಗೆ ಬೆನಿಫಿಟ್ ಇಲ್ಲದೆ ಯಾರು ಹಾಯ್ ಅಂತಲೂ ಹೇಳೋದಿಲ್ಲ. ಅಂಥದ್ರಲ್ಲಿ ನಿನ್ನನ್ನು ಇಷ್ಟು ಬೇಗ ನಂಬಿ ಅಷ್ಟೊಂದು ದುಡ್ಡನ್ನು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಅಂದರೆ ಯಾಕೋ ಸ್ವಲ್ಪ ಡೌಟ್ ಇದೆ. ನೋಡು, ನೀನು ಯೋಚನೆ ಮಾಡು, ಗೊತ್ತಾಯ್ತಾ? ನನಗನ್ಸಿದ್ದನ್ನು ನಾನು ಹೇಳಿದ್ದೀನಿ. ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಹೌದು ಜೀವ, ನಿಮ್ಮಮ್ಮ ಮಹಿಮಾ ಇಬ್ಬರು ಹೇಳ್ತಾ ಇರೋದು ಸರಿಯಾಗೇ ಇದೆ. ನೀನು ಏನೇ ಮಾಡಬೇಕಾದ್ರೂ 1000 ಸಲ ಯೋಚನೆ ಮಾಡಿ ಹೆಜ್ಜೆ ಇಡು. ಏನು ಯೋಚನೆ ಮಾಡ್ತಿದ್ದೀರಾ? ಅಮ್ಮ ಹುಷಾರಾಗ್ತಾಳಲ್ವ ಭೂಮಿಕಾ? ಅಫ್ಕೋರ್ಸ್ ಆಗ್ತಾರೆ. ನೀವ್ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ದೀರಾ ನನಗಂತೂ ಅರ್ಥ ಆಗ್ತಿಲ್ಲಪ್ಪ. ತುಮರೆ, ಒಂದೊಂದ್ಸಲ ತೀರಾ ಚಿಕ್ಕ ಮಗು ಥರ ಆಡ್ತೀರಾ ನೀವು. ಇಷ್ಟು ದೊಡ್ಡ ಬಿಸ್ನೆಸ್ ನಡೆಸ್ತಿದ್ದೀರಾ, ನಿಮ್ಮ ಅಂಡರ್ ಇಷ್ಟೊಂದು ವರ್ಕರ್ಸ್ನ ಮೇಂಟೈನ್ ಮಾಡ್ತೀರಾ, ಮೀಟಿಂಗ್ಸ್ ಹ್ಯಾಂಡಲ್ ಮಾಡ್ತೀರಾ, ಇಷ್ಟೊಂದು ತಿಳುವಳಿಕೆ ಇದೆ, ಎಕ್ಸ್ಪೀರಿಯನ್ಸ್ ಇದೆ. ಇನ್ನೊಬ್ಬರಿಗೆ ಧೈರ್ಯ ತುಂಬೋ ಸ್ಥಾನದಲ್ಲಿರೋ ನೀವೇ ಚಿಂತೆ ಮಾಡಿದ್ರೆ ಹೇಗೆ ಹೇಳಿ? ನೀವು ಹೇಳೋದು ನಿಜ. ನಾನು ದೊಡ್ಡ ಮನುಷ್ಯ, ದೊಡ್ಡ ಬಿಸ್ನೆಸ್ ಮೆನ್ನು. ಆದರೂ ಅಮ್ಮನಿಗೆ ಮಗನೇ ಇರಲ್ಲ. ಅದಕ್ಕೂ ಮೀರಿ ನಾನೊಬ್ಬ ಮನುಷ್ಯ. ಎಲ್ರಿಗಿರೋ ಥರ ಭಯ, ಆತಂಕ, ಒದ್ದಾಟ, ಇನ್ಸೆಕ್ಯೂರಿಟಿ ಎಲ್ಲನೂ ಇರುತ್ತೆ. ಹೊರಗಡೆ ತೋರಿಸ್ಕೊಂಡಿರಲ್ಲ ಅಷ್ಟೇ, ಒಳಗಡೆನೇ ಮ್ಯಾನೇಜ್ ಮಾಡ್ತಿರ್ತೀನಿ. ನಾನೊಬ್ಬ ದೊಡ್ಡ ಮನುಷ್ಯ, ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ಳೋದಕ್ಕೆ. ಬಟ್ ಹಾಗಂತ ಮನೆಯವ್ರ ಮುಂದೆನೂ ಹಾಗೇ ಇರಬೇಕಾ? ಅದರ ಅಗತ್ಯ ಏನೂ ಇಲ್ವಲ್ಲ. ಎಲ್ಲ ಕಡೆನೂ ಯಾಕೆ ಮುಕ್ಕೋಡ ಹಾಕೋಬೇಕು? ನಾನು ನಿಮ್ಗಳ ಜೊತೆ ನಾನಾಗಿರೋಕ್ಕೆ ಇಷ್ಟಪಡ್ತೀನಿ. ಸೊ ದಟ್ ನೀವು ನನ್ನವರು, ನನ್ನನ್ನು ಜಡ್ಜ್ ಮಾಡಲ್ಲ ಅನ್ನೋ ಕಾರಣಕ್ಕೆ ನಾನಾಗಿರೋ ತಪ್ಪ? ಅಥವಾ ನಾನು ನಿಮ್ಗಳ ಮುಂದೆ ಸ್ಟೇಟಸ್ಸು, ಗತ್ತು ಇವೆಲ್ಲ ಮೇಂಟೈನ್ ಮಾಡ್ಬೇಕು ಹೇಳಿ? ಸಾರಿ, ನನ್ಗೆ ಅರ್ಥ ಆಯ್ತು ನೀವೇನು ಹೇಳ್ತಿದ್ದೀರಾ ಅಂತ. ನೀವು ಹೇಳೋದು ಸರಿನಾ? ಎಲ್ಲೋ ನಾವು ನಾವಾಗಿರ್ಬೇಕು. ಭಯ ಆಗಲಿ, ಚಿಂತೆ ಆಗಲಿ ಯಾರ ಹತ್ರನಾದರೂ ಹೇಳ್ಕೋಬೇಕು. ಇಲ್ಲಾಂದರೆ ಎಲ್ಲನೂ ಮನಸ್ಸಲ್ಲೇ ಉಳಿದೋಗುತ್ತೆ. ಆ್ಯಂಡ್ ಹಾಗಾದರೆ ನಮ್ಮ ಸೋಷಿಯಲ್ ಲೈಫು, ಪರ್ಸ್ನಲ್ ಲೈಫು, ಹೆಲ್ತು ಎಲ್ಲದ ಮೇಲೂ ಎಫೆಕ್ಟ್ ಆಗುತ್ತೆ. ಎಲ್ಲನೂ ಒಳಗಡೆ ಇಟ್ಕೊಂಡು ಪ್ರೆಷರ್ ಕುಕ್ಕರ್ ಆಗೋ ಬದಲು ಈ ರೀತಿ ಹೇಳ್ಕೊಂಡು ಹಗರಾಗೋದೇ ಒಳ್ಳೆಯದು. ಬಟ್ ನನ್ನ ಕನ್ಸರ್ನ್ ಏನು ಗೊತ್ತಾ? ನೀವು ಅತಿಯಾಗಿ ಟೆನ್ಷನ್ ಮಾಡ್ಕೋಬೇಡಿ. ನೀವು ಟೆನ್ಷನ್ ತೊಗೊಂಡ್ರೆ ನಿಮ್ಮ ಹೆಲ್ತ್ ಹಾಳಾಗೋಗುತ್ತೆ. ಅದಕ್ಕೆ ಹೇಳ್ತಿದ್ದೀನಿ, ಪ್ಲೀಸ್ ಟೆನ್ಷನ್ ಮಾಡ್ಕೋಬೇಡಿ.
ಬಟ್ ಮೈಂಡ್ ಇರೋದೇ ಹಾಗಲ್ವಾ, ಅದು ಯಾರ ಮಾತು ಕೇಳಲ್ಲ. ನಾವು ಬೇರೆಯವ್ರನ್ನ ಕಂಟ್ರೋಲ್ ಮಾಡ್ಬೋದು, ಆದರೆ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋದು ಭಾಳ ಕಷ್ಟ. ಆ್ಯಂಡ್ ಕೋಪ ಮಾಡ್ಕೋಬಾರ್ದು, ಟೆನ್ಷನ್ ಮಾಡ್ಕೋಬಾರ್ದು ಅಂತ ಅನ್ಕೋತೀನಿ, ಬಟ್ ಆಗಿಬಿಡುತ್ತೆ. ಅದು ಅಮ್ಮನಿಗೆ ಸಂಬಂಧಪಟ್ಟ ವಿಷಯ ಅಂದಾಗ ಟೆನ್ಷನ್ ಆಗೇ ಆಗುತ್ತಲ್ವ. ಯಾಕೆಂದರೆ ಅಮ್ಮನಿಗೋಸ್ಕರ ಅಷ್ಟು ವರ್ಷ ಕಾದಿದ್ದೀನಿ, ಹಂಬಲಿಸಿದ್ದೀನಿ. ಅವ್ಳಿಗೇನಾದರೂ ಆಗ್ಬಿಟ್ರೆ ಅನ್ನೋ ಚಿಂತೆ ನನಗಾಗದೆ ಬೇರೆ ಯಾರಿಗಾಗ್ಬೇಕು ಹೇಳಿ. ಅದು ಅಲ್ಲದೆ ಎಲ್ಲಿ ಅತಿಯಾದ ಪ್ರೀತಿ ಇರುತ್ತೋ ಅಲ್ಲಿ ಭಯ, ಚಿಂತೆ ಇರಬೇಕಾದ್ದೇ ಅಲ್ವಾ. ಈ ಮಾತು ನಾನು ಒಪ್ಕೊಳ್ತೀನಿ, ಆದರೆ ಮೊದಲು ಹೇಳಿದಾಗೆ ದಯವಿಟ್ಟು ನೀವು ಅತಿಯಾಗಿ ಟೆನ್ಷನ್ ಮಾಡ್ಕೋಬೇಡಿ. ನೋಡಿ ಗೌತಮರೇ, ಅಮ್ಮನಿಗೇನು ಆಗೋಗುತ್ತೆ ಅನ್ನೋದಕ್ಕಿಂತ ಅವ್ರಿಗೇನೇ ಆದರೂ ನಾವು ನೋಡ್ಕೋತೀವಿ, ಬಿಟ್ಕೊಡಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಬಂದ್ಬಿಟ್ರೆ ಅರ್ಧ ಟೆನ್ಷನ್ ಕಮ್ಮಿ ಆಗೋಗ್ಬಿಡುತ್ತೆ. ಆ್ಯಂಡ್ ನೀವು ಚಿಂತೆ ಮಾಡಬೇಡಿ, ಅತ್ತೆಗೇನೂ ಆಗಲ್ಲ. ಅವರು ಮುಂಚಿನ ಥರ ಆಗ್ತಾರೆ, ಆದಷ್ಟು ಬೇಗ ಹುಷಾರಾಗ್ತಾರೆ. ನೋಡಿ, ಅವ್ರು ಯಾವಾಗಲೂ ಗುಂಡು ಗುಂಡು ಅಂತ ಹೇಳ್ತಿರ್ತಾರಲ್ಲ, ಅಂದರೆ ಏನರ್ಥ? ಎಲ್ಲೋ ಮನಸ್ಸಿನ ಆಳದಲ್ಲಿ ನೆನಪುಗಳಿದೆ ಅಂತ ಲೆಕ್ಕ. ಅವರು ಎಲ್ಲನೂ ಪೂರ್ತಿಯಾಗಿ ಮರ್ತಿಲ್ಲ. ನಾವು ಸ್ವಲ್ಪ ಪ್ರಯತ್ನ ಪಟ್ಟು ಆ ನೆನಪುಗಳನ್ನು ಆಚೆ ತಗೋಬರ್ಬೇಕು. ಡಾಕ್ಟರ್ ಕೊಡೋ ಟ್ರೀಟ್ಮೆಂಟ್ ಜೊತೆ ನಮ್ಮ ಪ್ರಯತ್ನ, ನಮ್ಮ ಪ್ರೀತಿ ಎರಡೂ ಸೇರಿಕೊಂಡ್ರೆ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಅತ್ತೆ ಆದಷ್ಟು ಬೇಗ ರಿಕವರ್ ಆಗ್ತಾರೆ. ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ, ಅವ್ರನ್ನ ಪ್ರೀತಿ ಕೊಡೋಣ, ಕೇರ್ ಮಾಡೋಣ, ಸಾಧ್ಯವಾದಷ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ. ಆಗ ಒಂಥರ ಮ್ಯಾಜಿಕ್ ಕ್ರಿಯೇಟ್ ಆಗುತ್ತೆ. ಅತ್ತೆ ಮುಂಚಿನ ಥರ ಆಗ್ತಾರೆ. ನಿಮ್ಮ ಬಾಯಾರಿಕೆಯಿಂದ ಅಷ್ಟಾದರೆ ಸಾಕು ಭೂಮಿಕಾ. ನನ್ನ ಬಾಯಾರಿಕೆಯಿಂದ ಅಲ್ಲ, ನಿಮ್ಮ ಪ್ರೀತಿ ಪ್ರಯತ್ನ ಅದೇ ವರ್ಕ್ ಆಗೋದು. ಪ್ಲೀಸ್ ಚಿಂತೆ ಮಾಡಬೇಡಿ, ಆರಾಮಾಗಿ. ಅತ್ತೆ ಆ ರೀತಿ ಆಗೋದಕ್ಕೆ ಏನು ಕಾರಣ ಆಗಿರ್ಬೋದು, ಯಾರು ಕಾರಣ ಆಗಿರ್ಬೋದು? ಅತ್ತೆ ಬೆಂಕಿ ಕಂಡ್ರೆ ಯಾಕೆ ಭಯ ಬೀಳ್ತಾರೆ? ಅವ್ರು ಯಾರ್ದು ಹೆಸರನ್ನ ಹೇಳ್ತಿರ್ತಾರೆ ಅಂತ ಸುಧಾ ಹೇಳಿದ್ಲು. ಅದು ಯಾರಿರ್ಬೋದು? ತುಂಬಾ ಪ್ರಶ್ನೆಗಳಿದೆ. ಆದಷ್ಟು ಬೇಗ ಉತ್ತರನ ಕಂಡ್ಕೋಬೇಕು. ಬಂತು ಬಂತು, ಬಿಸಿ ಬಿಸಿ ಹಾಲು ಬಂದೇ ಬಿಡ್ತು. ಹುಷಾರ್. ಅತ್ತೆ, ಅಜ್ಜಿ ಮತ್ತೆ ಅಮ್ಮ ಎಲ್ಗೋಗಿದ್ದಾರೆ? ಬೆಳಿಗ್ಗೆಯಿಂದ ಕಾಣಿಸ್ತಾನೆ ಇಲ್ವಲ್ಲ? ನಿಮ್ಮ ಮಾವ ಅಮ್ಮನ ಜೊತೆ ಅಜ್ಜಿನ ಕರ್ಕೊಂಡು ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ. ಅಜ್ಜಿನ ಡಾಕ್ಟರ್ ತೋರ್ಸಕ್ಕೆ. ಅಜ್ಜಿ ಹುಷಾರಾಗ್ಬೇಕಲ್ವಾ, ಅದಕ್ಕೆ. ಹೌದಾ? ಹಂಗಾದ್ರೆ ಇನ್ಮೇಲೆ ಅಜ್ಜಿ ಮಾತಾಡ್ತಾಳ? ನೋಡ್ತಾ ಇರೋ, ಅಜ್ಜಿ ಹುಷಾರಾದ್ಮೇಲೆ ಬೇರೆ ಅಜ್ಜಿನೇ ಆಗ್ಬಿಡ್ತಾರೆ. ಬೇರೆ ಅಜ್ಜಿನ? ನಂಗೆ ಬೇರೆ ಅಜ್ಜಿ ಬೇಡ, ಇದೇ ಅಜ್ಜಿ ಸಾಕು. ಕಂದ, ಬೇರೆ ಅಜ್ಜಿ ಅಂದ್ರೆ ಬೇರೆ ಅಜ್ಜಿ ಅಲ್ಲ, ಈ ಅಜ್ಜಿನೇ ಇರ್ತಾರೆ. ಆದ್ರೆ ನೀನು ಕೇಳಿದೆಲ್ಲ ಮಾತಾಡ್ತಾರಲ್ಲ ಅಂತ, ಅಜ್ಜಿ ನಿನ್ ಜೊತೆ ಮಾತಾಡ್ತಾರೆ, ಆಟ ಆಡ್ತಾರೆ, ಊಟ ತಿನ್ನಿಸ್ತಾ ತಿನ್ನಿಸ್ತಾ ನಿನ್ ಕಥೆ ಹೇಳ್ತಾರೆ. ಹಾಗೆ. ಹಂಗಾದ್ರೆ ಸರಿ. ಹಂಗಾದ್ರೆ ಸರಿ. ಮುಚ್ಚಿದ್ಯೋ ನಿನ್ ಕೊಚ್ಚಿ 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 ತಿನ್ಬಿಡ್ತೀನಿ ನಾನು. ಏನು ಅತ್ತೆ ಸೊಸೆ ಏನೋ ತುಂಬಾ ಡೀಪ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ದೀರಾ? ನಾನು ಜಾಯ್ನ್ ಆಗ್ಲಾ? ಸೇರ್ಕೋಬಹುದು ಅಂತ ಕೇಳ್ತಿದ್ದೀರಲ್ಲ, ಸೇರ್ಕೊಳ್ಳಿ ಬನ್ನಿ. ಅಂದ್ರೆ ಯಾರು ಬೇಕಾದ್ರೂ ಸಬ್ಸ್ಕ್ರೈಬ್ ಆಗ್ಬೋದು ಅನ್ನಿ. ಶಂಸಿ, ನೀವೇನ್ ಹೇಳಕ್ ಬಂದ್ರಿ ಅಂತ ನನ್ಗೆ ಅರ್ಥ ಆಗ್ಲಿಲ್ಲ. ಅಯ್ಯೋ, ಅದಕ್ಕೆ ನೀವೇನು ತಲೆ ಕೆಡಿಸ್ಕೊಬಿಡಿ, ನಾನು ಹಿಂಗೆ ಏನಾದರೂ ಒಂದು ಹೇಳ್ತಾನೆ ಇರ್ತೀನಿ. ಒನ್ ಟೈಮ್ ಏನು ಗೊತ್ತಾಕೆ, ನಾನು ಏನು ಹೇಳ್ತಾ ಇರ್ತೀನಿ ನನಗೆ ಅರ್ಥ ಆಗೋದಿಲ್ಲ. ಬಟ್ ಏನು ಮಾಡೋದು, ಹೇಳದೆ ಅಂತೂ ಇರೋದಕ್ಕೆ ಆಗೋದಿಲ್ಲ. ನಾನು ಹೇಳೋದ್ರಲ್ಲಿ ಮೀನಿಂಗ್ ಇಲ್ಲದೆ ಇದ್ರೂ ಒಂಥರ ಸೌಂಡಿಂಗ್ ಇರುತ್ತೆ. ನಾನು ಅದಕ್ಕೆ ಫೇಮಸ್ ಅಲ್ವಾ ಅಕ್ಕೆ. ಸುಂಟ್ರ ಗಾಳಿ ಬಂದಂಗೆ ಅನ್ನಿಸ್ತಿಲ್ಲ ನಿಂಗೆ? ಏನು ಮಾಡೋದು ಅದಕ್ಕೆ, ನನಗೆ ಮಾತಾಡದೆ ಇರೋದಕ್ಕೆ ಆಗೋದಿಲ್ಲ. ಅದೇನು ಅಂದರೆ, ಪುಟ್ಟಿಗೆ ನೀವು ಏನು ಹೇಳಕ್ ಬಂದ್ರಿ ಅದೆಲ್ಲ ಅರ್ಥ ಆಗುತ್ತೋ? ಅರ್ಥ ಆಯ್ತಲ್ವಾ ಕದ್ನ? ನೋಡಿ, ಅರ್ಥ ಆಗುತ್ತೆ. ಅಯ್ಯೋ, ಯಾಕೋ ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಬಟ್ ಇಟ್ಸ್ ಓಕೆ. ಮತ್ತೆ ಪುಟ್ಟಿ, ಏನು ಸಮಾಚಾರ? ಸ್ಕೂಲ್ಗೆ ಹೋಗ್ತಾ ಇದೆಯಾ? ಯಾವಾಗ್ಲೂ ಹೋಗ್ತೀನಿ, ಭಾನುವಾರ ಮಾತ್ರ ಹೋಗಲ್ಲ. ಯಾಕೆ ಹೇಳಿ? ಯಾಕೆ? ಭಾನುವಾರ ರಜಾ, ಅದಕ್ಕೆ. ಓ, ನನಗೆ ಗೊತ್ತೇ ಇರಲಿಲ್ಲ. ಇನ್ಮೇಲೆ ತಿಳ್ಕೊತೀವಿ, ಓಕೆನಾ? ಆಮೇಲೆ ಪುಟಿ, ನೀನು ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿ ಆಗಬೇಕು. ದೊಡ್ಡ ವ್ಯಕ್ತಿ ಅಂದ್ರೆ? ದೊಡ್ಡ ವ್ಯಕ್ತಿ ಅಂದ್ರೆ ಹೇಳಿ. ದೊಡ್ಡ ವ್ಯಕ್ತಿ ಅಂತ ಹೇಳಿದ್ರಲ್ಲ, ದೊಡ್ಡ ವ್ಯಕ್ತಿ ಅಂದ್ರೆ? ದೊಡ್ಡ ವ್ಯಕ್ತಿ ಅಂತ ಕೇಳಿ. ದೊಡ್ಡ ವ್ಯಕ್ತಿ ಅಂದ್ರೆ? ದೊಡ್ಡ ವ್ಯಕ್ತಿ ಅಂದ್ರೆ ಹಾ, ನಿಮ್ ಗೌತಮ್ ಮಾಮ ಇದಾರಲ್ಲ, ಆ ತರ ದೊಡ್ಡ ವ್ಯಕ್ತಿ ಆಗ್ಬೇಕು. ಈ ತರ ದೊಡ್ಡ ವ್ಯಕ್ತಿನ ನನ್ಗಾಗಲ್ಲಪ್ಪ. ಪುಟಿ, ಈ ತರ ಅಲ್ಲ ಪುಟಿ. ಅಂದ್ರೆ
ಅದಕ್ಕೆ ನೀವೇ ಶುರು ಹಚ್ಕೊಂಡಿದ್ದು, ನೀವೇ ಎಕ್ಸ್ಪ್ಲೇನ್ ಮಾಡಿ. ದೊಡ್ಡ ವ್ಯಕ್ತಿ ಅಂದ್ರೆ ದೊಡ್ಡ ವ್ಯಕ್ತಿ ಅಂದ್ರೆ ಹೇಳಿ ಫ್ರೆಂಡ್, ದೊಡ್ಡ ವ್ಯಕ್ತಿ ಅಂದ್ರೆ ಪುಟಿ, ದೊಡ್ಡ ವ್ಯಕ್ತಿ ಅಂದ್ರೆ ನಿಮ್ ಗೌತಮ್ ಮಾಮನ್ ಥರ ಚೆನ್ನಾಗಿ ಓದಿ ದುಡ್ಡೆಲ್ಲ ಸಂಪಾದನೆ ಮಾಡಿ ಈ ಥರ ಒಂದು 10 ಬಂಗ್ಲೆ ಕಟ್ಸ್ಬೇಕು. ನಾನು ದೊಡ್ಡೋಳಾದಾದ್ಮೇಲೆ ಅದನ್ನೆಲ್ಲ ನಾನು ಮಾಡ್ತೀನಿ. ಈಗ ನನಗೆ ಬೇಜಾರಾಗ್ತಿದೆ, ಏನ್ ಮಾಡ್ಬೇಕು ಹೇಳಿ? ಅಯ್ಯೋ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ ಪುಟಿ? ನಾನಿಲ್ವಾ ನಿನ್ ಫ್ರೆಂಡು, ನಾನು ನಿನ್ನ ಆಟ ಆಡಿಸ್ತೀನಿ. ಈಗ ಆಟ ಆಡ್ತೀರಾ, ಆಮೇಲೆ ಆಫೀಸ್ಗೆ ಹೋಗ್ಬಿಡ್ತೀರಲ್ಲ, ಅವಾಗ ಏನ್ ಮಾಡ್ಲಿ? ಈ ನನ್ನನ್ ಬಿಟ್ರೆ ಮನೇಲಿ ಯಾರೂ ಮಕ್ಳಿಲ್ಲ, ಅದಕ್ಕೆ ಬೇಜಾರು. ನಾನು ಮುಂಚೆ ಇನ್ನಲ್ಲ ಅಲ್ಲಿ ಪೂಜಾ ಕಾವ್ಯ ಎಲ್ಲ ಆಟ ಆಡೋರು. ಈ ಮನೇಲೂ ಮಕ್ಳಿದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ? ಅಯ್ಯೋ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ ಫ್ರೆಂಡ್? ಆದಷ್ಟು ಬೇಗ ಈ ಮನೆಗೆ ಒಂದು ಪುಟ್ಟ ಪಾಪು ಬರಬೇಕು. ಆಗ ನೀನು ಅದ್ರ ಜೊತೆ ಎಷ್ಟು ಬೇಕಷ್ಟು ಆಟ ಆಡು ಅಲ್ವಾ? ಅದಕ್ಕೆ ಅದು ನಾನು ಹಾಲಿಟ್ಟಿದ್ನಲ್ಲ, ಗ್ಯಾಸ್ ಆಫ್ ಮಾಡಿದ್ಮೇಲೆ ಹೋಗುತ್ತಿಲ್ಲ, ನೋಡ್ತೀನಿ. ಅದಕ್ಕೆ ಆರಾಮಾಗಿ ಬನ್ನಿ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಹಾ ಫ್ರೆಂಡ್, ಈಗೇನು ಆಟ ಆಡೋಣ? ನೀವು ತಾನೇ ಆಟ ಆಡ್ಸೋದು, ಏನ್ ಆಟ ಆಡ್ಸ್ತೀರಾ ಹೇಳಿ? ಏನಂಕಲ್ ವಿಷಯ? ಏನೋ ಮಾತಾಡಬೇಕು ಅಂತ ಕರೆಸಿದ್ರೆ? ಅದೇ ನಿಮ್ಮ ಅಣ್ಣನ ಕಂಪನಿ ಶೇರ್ಸ್ ಬಗ್ಗೆ. ಶೇರ್ಸ್ ಬಗ್ಗೆ? ಶೇರ್ಸ್ ಬಗ್ಗೆ ಏನು? ನಿಮ್ಮ ಅಣ್ಣನ ಕಂಪನಿಯನ್ನು ಮುಳುಗಿಸ್ಬೇಕು ಅಂದರೆ ಆ ಕಂಪನಿಯ ಶೇರ್ಸ್ಗಳನ್ನ ನಾವು ಮೊದಲು ಬೈ ಮಾಡಬೇಕು. ಆ ಕಂಪನಿಯ ಮಾಲೀಕನಾದಂಥ ನಿಮ್ಮ ಅಣ್ಣನ ಹತ್ರ 51% ಶೇರ್ಸ್ ಇದೆ. ಉಳಿದಿದ್ದು 49% ಶೇರ್ಸ್. ಅದನ್ನು ಈಗ ನಾವು ಬೈ ಮಾಡಿ ನಮ್ಮ ಹತ್ರ ಇಟ್ಕೋಬೇಕು. ಅಂಕಲ್, ಶೇರ್ಸ್ನ ಬೈ ಮಾಡೋದು, ಕಂಟ್ರೋಲ್ ತಗೊಳ್ಳೋದು ಎಲ್ಲ ಓಕೆ, ಬಟ್ ಅದರಿಂದ ಇರೋ ಲಾಜಿಕ್ ಏನು ಅಂತ ಅರ್ಥ ಆಗಲಿಲ್ಲ ನನಗೆ. ಏನಪ್ಪ ನೀನು ಎಲ್ಲ ತಿಳಿದವನಾಗಿ ಈ ರೀತಿ ಪ್ರಶ್ನೆ ಕೇಳ್ತಾ ಇದೆಯಲ್ಲ? ಅರ್ಥ ಆಗಲಿಲ್ಲ. ಕಂಪ್ನಿನಲ್ಲಿ ಪವರ್ ಇರೋದು ಯಾರಿಗೆ ಹೇಳು? ಮೆಜಾರಿಟಿ ಶೇರ್ಸ್ ಯಾರ ಹತ್ರ ಇದೆಯೋ ಆ ಹೋಲ್ಡರ್ಗೆ. ನಿಮ್ಮ ಅಣ್ಣನನ್ನು ಕೆಳಗಡೆ ಇಳಿಸಿ ನಿನ್ನನ್ನು ಮೇಲಕ್ಕೆ ಏರಿಸ್ಬೇಕು ಅಂದರೆ ನಾವು ಹೈಯೆಸ್ಟ್ ಶೇರ್ಸ್ ಹೋಲ್ಡರ್ ಆಗಬೇಕು. ಅದಕ್ಕೆ ಆ ಶೇರ್ಸ್ಗಳನ್ನ ನಾವು ಬೈ ಮಾಡಬೇಕು.